ಅವ್ರು ಮಾಡಿರೋಂಥ ಸಾಧನೆ ಸರ್ಕಾರಕ್ಕೆ ಕೋಟಿಗಟ್ಟಲೆ ಲಾಭ ಆಗಿದೆ. ಜನಕ್ಕೆ, ಕೋಟಿ ಜನಗಳಿಗೆ ಪರಿಸರ, ಆಕ್ಸಿಜನು ಮತ್ತೆ ಬದುಕಕ್ಕೆ ಒಂದು ಒಳ್ಳೆ ಮಾರ್ಗದರ್ಶನ ಇರೋಂಥ ಸಾಲುಮರ ತಿಮ್ಮಕ್ಕ ಸಾವಿರಾರು ಮರಗಳು, ಲಕ್ಷಾಂತರ ಮರಗಳು ಏಳ್ಸಿದ್ದಾರೆ. ಲಕ್ಷಾಂತರ ಮರಗಳು ಏಳ್ಸಿದ್ರಿಂದ ಲಕ್ಷಾಂತರ ಕೋಟಿ ಜನಗಳಿಗೆಲ್ಲ ಅವರಿಂದ ಅನುಕೂಲ ಆಗಿದೆ. ಅವ್ರ ಮರ ಏಳ್ಸಿದ್ರಿಂದ ಪರಿಸರ ಇಂಪ್ರೂವ್ ಆಗಿದೆ. ಪರಿಸರ ಜೊತೆಗೆ ಮತ್ತೆ ಆಕ್ಸಿಜನ್ ಮಕ್ಕಳಿಗೆ, ಹೆಂಗಸರಿಗೆ, ಗಂಡಸರಿಗೆ ಪ್ರತಿಯೊಬ್ಬರಿಗೂ ಕೂಡ ಆಕ್ಸಿಜನ್ ಬದುಕಕ್ಕೆ ಒಂದು ಒಳ್ಳೆ ಮಾರ್ಗದರ್ಶನ ನೀಡಿ ಅವ್ರ ಆರೋಗ್ಯವಂತ ಇರ್ಬೇಕು ಅಂತ ಮಾಡಿ, ನಮ್ಮ ಜನ, ನಮ್ಮ ನಾಡು, ನಮ್ಮ ಕನ್ನಡ ನಾಡು ಚೆನ್ನಾಗಿರ್ಬೇಕು ಅಂತ ಹೇಳಿ ತನ್ನ ಸ್ವಂತ ಮನೆ ಗಿಡನ ಕೆಲವರು ಹೇಳ್ಸಲ್ಲ. ನಾನು ಹಾಕಲ್ಲ ಹೋಗಪ್ಪ, ನಾನು ನೀರ್ ಹಾಕಲ್ಲ ಅಂತ ಮನೆ ಜಗಳ ಆಡ್ತಾರೆ, ಹೋಗಲ್ಲ. ಆದ್ರೂ ಸಾರ್ವಜನಿಕವಾಗಿ ಸರ್ಕಾರಿ ರೋಡಲ್ಲಿ, ಸರ್ಕಾರಿ ಜಾಗದಲ್ಲಿ ಸಾಲುಮರ ತಿಮ್ಮಕ್ಕ ಸಾವಿರಾರು ಮರಗಳನ್ನ ಏಳ್ಸಿ ಸಾವಿರಾರು ಜನಗಳಿಗೆ, ಲಕ್ಷಾಂತರ ಜನಗಳಿಗೆ ಆಶ್ರಯ ಕೊಟ್ಟು ಅವರು ಬದುಕಕ್ಕೆ ಒಂದು ಒಳ್ಳೆ ಮಾರ್ಗದರ್ಶನ ನೀಡಿದಂತ ಸಾಲುಮರ ತಿಮ್ಮಕ್ಕ ಅಂತವ್ರು ಇನ್ನು ಪ್ರತಿ ಹಳ್ಳಿಗಳಲ್ಲಿ, ಪ್ರತಿ ಸಿಟಿಗಳಲ್ಲಾಗ್ಲಿ, ಪ್ರತಿ ಊರುಗಳಲ್ಲಾಗ್ಲಿ, ಮತ್ತೆ ಕಾಡು, ಹಳ್ಳಿ ರೈತರು ಇನ್ನು ಅಂತ ಸಾಲುಮರ ತಿಮ್ಮಕ್ಕನವ್ರು ಇನ್ನು ಸಾವಿರಾರು ಜನ ಹೆಣ್ಮಕ್ಳು, ನಮ್ಮ ತಾಯಿದಿರು ಇನ್ನು ಉಡ್ಲಿ, ಬೆಳಿಲಿ, ಇನ್ನು ಕೂಡ ಮುಂದೆ ನಮ್ಮ ದೇಶ ಕಟ್ಟಲಿ, ಕನ್ನಡ ನಾಡ ಉಳಿಸ್ಲಿ ಅಂತ ಹೇಳ್ತಾ ಅಂಥವ್ರು ನಮ್ಮ ಎಲ್ಲ ಸಾಹಿತ್ಯ ಪರವಾಗಿ, ನಮ್ಮ ಊರಿನ ಪರವಾಗಿ, ನಮ್ಮ ಎಲ್ಲ ಕನ್ನಡ ನಾಡ ಪರವಾಗಿ ಅವರ ಸಾಲುಮರ ತಿಮ್ಮಕ್ಕ ಅವ್ರಿಗೆ ನಾನು ತುಂಬಾ ಹೃದಯ ಇದೆ ಅಂತ ನಾನು ಅವರೆಲ್ಲರೂ ಕೂಡ ಗೌರವಿಸ್ತಿದ್ದೀನಿ. ಅಂತ ಸಾಲುಮರ ತಿಮ್ಮಕ್ಕ ಇನ್ನು ಸಾವಿರಾರು ಜನ ಉಡ್ಲಿ ಅಂತ ಹೇಳ್ತಾ ನಾವು ಸಾಹಿತಿ ಎಲ್ಲ ಬಂದು ಮೇಲ್ಗಡೆ ಕೂತಿ ಇಲ್ಲಿ ಕಾರ್ಯಕ್ರಮ ಬಂದಿರೋಂಥವ್ರು ಇನ್ನು ಬೆಳಿಲಿ, ಅಂತ ಸಾಲುಮರ ತಿಮ್ಮಕ್ಕ ಕೂಡ ಬೆಳೀಲಿ, ಉಡ್ಲಿ, ಇನ್ನು ಸಣ್ಣ ಮಕ್ಕಳು ಕೂಡ ಅಂಥವ್ರು ಉಡ್ಲಿ, ಕನ್ನಡ ನಾಡು ಉಳಿಸಲಿ, ಬೆಳೆಸಲಿ, ಮರ ಗಿಡಗಳನ್ನ ಬೆಳೆಸಲಿ ಅಂತ ಒಂದು ವಿವೇಕ ಬುದ್ಧಿಗಳೆಲ್ಲ ಕೊಡ್ಲಿ, ಬಿಡ್ಲಿ. ಇಂಥ ಮಾದೇವರು ಅಂತ ಒಂದು 70 ವರ್ಷದ ಕನ್ನಡ ರಾಜ್ಯೋತ್ಸವ ಮಾಡಕ್ಕೆ ಅವರು ಪ್ರತಿ ತಿಂಗಳು ಕೂಡ ಮಾಡ್ತಾರೆ. ಅವರು ಎಷ್ಟು 50 ಕಿಲೋಮೀಟರ್ ಆಗುತ್ತೆ ಅಂತ ಮತ್ತೆ ನಿಮ್ಮೂರು 55 ಅಷ್ಟು ಊರಿಂದ ಇಲ್ಲಿ ಕನ್ನಡ ರಾಜ್ಯೋತ್ಸವ ಮಾಡ್ಬೇಕು, ಪ್ರತಿ ತಿಂಗಳು ಮಾಡ್ಬೇಕು, ಕನ್ನಡ ಉಳಿಸ್ಬೇಕು, ಕನ್ನಡವನ್ನ ಬೆಳೆಸ್ಬೇಕು, ಮರ ಗಿಡನ ನಾವು ಬೆಳೆಸ್ಬೇಕು ಅಂತ ಹೇಳ್ತಾ ಇಲ್ಲಿ ಎಲ್ಲಾ ಸಾಹಿತ್ಯಗಳನ್ನು ಕೂಡ ಅವ್ರಿಗೆ ಸಂಪರ್ಕ ಮಾಡಿ, ಫೋನ್ ಮಾಡಿ, ಅವ್ರಿಗೆ ಎಷ್ಟು ತೊಂದರೆ ಆದ್ರೂ ಕೂಡ ಹೇಳಿದ್ರೆ, ಈಗ ವಾಟ್ಸಪ್ ಅಲ್ಲಿ ಕೂಡ ನಮ್ಗೆ ತೊಂದರೆ ಇತ್ತು ಅಂತ, ಅಷ್ಟು ತೊಂದರೆ ಆದ್ರೂ ಕೂಡ ಎಲ್ಲಾ ರೀತಿ ಬೇರೆ ಬೇರೆ ತರ ಮಾಹಿತಿ ತಗೊಂಡು ಅವಾಗ ತಲುಪಿಸಿ, ಅವಾಗ ಪ್ರಿಂಟ್ ಮಾಡಿಸಿ ಅವ್ರಿಗೆಲ್ಲ ತಲುಪಿಸಿ ಒಂದು ಕಾರ್ಯಕ್ರಮ ಮಾಡ್ಬೇಕು, ಕನ್ನಡ ಉಳಿಸ್ಬೇಕು, ಬೆಳೆಸ್ಬೇಕು, ಸಾಲುಮರ ತಿಮ್ಮಕ್ಕನ ಮತ್ತೊಂದ್ಸರಿ ಅಂತವ್ರು ಉಡ್ಲಿ, ಬೆಳಿಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮ ಯಶಸ್ವಿ ಆಗ್ಲಿ ಅಂತ ಹೇಳ್ತಾ ಮುಂದೆನೂ ಕೂಡ ನಿಮ್ಮ ಊರು, ನಿಮ್ಮ ನಾಡು ಬರೀ ಇವತ್ತಿಗೆ ಕಾರ್ಯಕ್ರಮ ಬಂದು ನೋಡ್ಕೊ ಹೋಗೋದಲ್ಲ, ಇರ್ತಾರೆ ಊರುಗಳಲ್ಲಿ, ಮನೆಗಳಲ್ಲಿ, ಮತ್ತೆ ಇನ್ನೊಂದ್ರಲ್ಲಿ ಮತ್ತೆ ಏನ್ ಮಾಡ್ತಾರೆ ಇವರು ಅಂತ ಅನ್ನೋರು ಇರ್ತಾರೆ. ಬಟ್ ಅದಕ್ಕೆಲ್ಲ ತಲಾ ಆಗ್ದೇನೆ, ಅದಕ್ಕೆಲ್ಲ